ರೈತನ ನೆರವಿಗೆ ಧಾವಿಸಿ ಮಾನವೀಯತೆ ಮೆರೆದ ಸಿರಾ ತಾಲೂಕು ತಾವರೆಕೆರೆ ಪೊಲೀಸರು. ಚಿತ್ರದುರ್ಗದಿಂದ ಬೆಂಗಳೂರಿನತ್ತ ಟೊಮೆಟೊ ಸಾಗಿಸುತ್ತಿದ್ದ ಕ್ಯಾಂಟರ್ ವಾಹನ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಟೊಮೆಟೊ ವಾಹನ ಅಪಘಾತಕ್ಕೆ ಈಡಾಗಿತ್ತು. ಮಧ್ಯರಾತ್ರಿ ಸ್ಥಳಕ್ಕೆ ಆಗಮಿಸಿದ ತಾವರೆಕೆರೆ ಪೊಲೀಸರು ರಸ್ತೆಯಲ್ಲಿ ಚೆಲ್ಲಿದ ಟೊಮೆಟೊ ಕ್ರೇಟ್ಗಳನ್ನು ಹಾಗೂ ರಸ್ತೆಯನ್ನು ತೆರವುಗೊಳಿಸಿ ಸಹಾಯವನ್ನು ಚಾಚಿದರು. ರಭಸಕ್ಕೆ ನೂರಾರು ಟೊಮೆಟೊ ಕ್ರೇಟ್ಗಳು ರಸ್ತೆ ಹಾಗೂ ಸುತ್ತಮುತ್ತಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಸುಮಾರು ರಾತ್ರಿ 1 ಗಂಟೆಗೆ ಅಪಘಾತಕ್ಕೀಡಾದ ಪರಿಣಾಮ ವಾಹನದಲ್ಲಿ ಇದ್ದ ಟೊಮೆಟೊಗಳು ರಸ್ತೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ತಾವರೆಕೆರೆ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ರಸ್ತೆಯ ಮೇಲೆ ಬಿದ್ದಿದ್ದ ಟೊಮೆಟೊಗಳನ್ನು ಪೊಲೀಸರು ಸ್ವತಃ ಗ್ರೇಟ್ಗಳಲ್ಲಿ ತುಂಬಿ ರೈತರಿಗೆ ನೆರವಾಗುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕಾನೂನು ಸಮರ್ಥತೆ ಕಾಪಾಡುವುದರ ಜೊತೆಗೆ ರೈತರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಸಹಾಯವನ್ನು ಮಾಡಿದ್ದಾರೆ. ಹೆದ್ದಾರಿಯಲ್ಲಿ ಉಂಟಾಗಿದ್ದ ಸಂಚಾರ ದಟ್ಟಣೆಯನ್ನು ಸರಿಪಡಿಸಿ ಪೊಲೀಸರು ಹಾಗೂ ಸ್ಥಳೀಯರು ರಸ್ತೆ ತೆರವುಗೊಳಿಸಿದ್ದಾರೆ. ಇನ್ನು ಈ ಪೊಲೀಸರ ಸಹಾಯಕ್ಕೆ ರೈತರಿಗೆ ಸಹಾಯ ಮಾಡಿರುವ ಮಾನವೀಯತೆ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.